ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಂಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ವ್ಲಾಗ್ನ ಈಗ ನೋಡ್ರಿ ನೈಟ್ಸ್ ವ್ಲಾಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಹಸ್ಬೆಂಡ್ ಇವತ್ತು ಆ್ಯಕ್ಚುಲಿ ವೀಕ್ಲಿ ಆಫು. ಏನಾದರೂ ಒಂದು ರೆಸಿಪಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಟೈಮ ಸಿಗಲಿಲ್ಲ. ಹಸ್ಬೆಂಡ್ ಬರೀ ಹೊರಗನ ಓಡಾಟ ಆತ್ ನೋಡ್ರಿ. ಇವತ್ತು ವೀಕ್ಲಿ ಆಫ್ ಇದ್ರು ಬರೀ ಹೊರಗೆ ಅಡ್ಡಾಡ್ರಿ ಇವತ್ತು. ಅದು ಇದು ಕೆಲಸ ಅಂತೇಳಿ. ಸೊ ಹಂಗಾಗಿ ಆ್ಯಕ್ಚುಲಿ ಗಿನ್ನ ಮಾಡಬೇಕು, ಗಿನ್ನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ. ನೆನ್ನೆ ಅಂತೂ ಏನು ಮಾಡೋಕ್ಕಾಗಿಲ್ಲ ಬಿಡ್ರಿ, ಯಾಕಂತಂದರೆ ನೆನ್ನೆ ಊರಿಂದ ಬಂದೀವಿ ಮತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ನಿಂತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಔಟಿಂಗ್ ಹೋಗಿದ್ವಿ. ಸೊ ಇವತ್ತು ಮಾಡಿದ್ರಾತು. ಹಸ್ಬೆಂಡ್ ಹೆಂಗಿದ್ರು ಇವತ್ತು ವೀಕ್ಲಿ ಆಫು, ಬೆಳಗ್ಗೆ ಮಾಡಿದ್ರಾತು ಅಂತ ಅಂದ್ಕೊಂಡ್ವಿ. ಬೆಳಗ್ಗೆನೂ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಶೂಟ್ ಇಲ್ಲ ಅಂದರೆ ಬೆಳಗ್ಗೆ ಮಾಡಿಬಿಡ್ಬೋದಾಗಿತ್ತು. ವಿಡಿಯೋ ಶೂಟ್ ಐತಲ್ಲ, ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡಬೇಕು. ಮತ್ತು ನಾನು ಒನ್ ಟೈಮ್ನೂ ಗಿನ್ನ ಮಾಡಿಲ್ಲ, ಅವ ಮಾಡಿಕೊಟ್ಟಿದ್ದನ್ನ ತಿಂದು ಬಂದೀವಿ ಇಲ್ಲಿವರೆಗೂ. ಸೊ ನಾನು ಕಲ್ತಂಗೆ ಆಗತ್ತೆ. ಈಸಿನ ಐತಿ, ಸಕ್ಕರೆ ಸ್ವಲ್ಪ ಎಲ್ಲ ಹಾಕಿ ಮಾಡೋದು ಅಷ್ಟ, ಏನು ಬಿಸಿ ಮಾಡೋದು ಅಷ್ಟ ಹೊಡಿತೈತದ. ಹಂಗೆ ಇರ್ಬೋದು ಅಂತ ಅನ್ಕೊಂಡು ನಾನು. ಅವ ಕರಗ್ಸಕತ್ತಿದ್ಲು, ಕರಗ್ಸಿ ಒಲೆ ಮ್ಯಾಗ ಇಟ್ಬಿಟ್ಲು, ಅದಷ್ಟು ನೋಡೀನಿ. ಸೊ ಅದ ರೆಸಿಪಿನ ಶೇರ್ ಮಾಡ್ಕೊತೀವಿ. ಸ್ವಲ್ಪ ಈಗ ಮಾರ್ಕೆಟ್ಗೆ ಹೋಗ್ಬೇಕು ಅಂತಂದು ರೆಡಿ ಆಗಿವಿ ನಾನು ಮತ್ತು ಹಸ್ಬೆಂಡು. ಜಲ್ದಿ ಬಂದ್ರೆ ರೆಸಿಪಿನ ಶೇರ್ ಮಾಡ್ಕೊತೀವಿ. ಜಲ್ದಿ ಬರ್ಲಿಲ್ಲ ಅಲ್ಲೂ ಶೇರ್ ಮಾಡ್ಕೊಳಕ್ ಆಗ್ಲಿಲ್ಲ. ಹೇಳೋದನ್ನ ಹಂಗ ಓಡಿಸ್ಬಿಟ್ಟ. ರೆಸಿಪಿ ಅಲ್ಲೇ ನಿಮ್ ಜೊತೆ ಶೇರ್ ಮಾಡ್ಕೋಬೋದಾಗಿತ್ತು, ಬಟ್ ಹೇಳಾರ್ದನ ಹಂಗ ಅದು ಜಲ್ದಿನ ಆಗ್ಬಿಡ್ತಲ್ಲ ಪಟ್ ಅಂತ ಹೇಳಿ. ಅಲ್ಲೇನು ಶೇರ್ ಮಾಡ್ಕೊಳಕ್ ಆಗ್ಲಿಲ್ಲ, ಇಲ್ಲೇ ಶೇರ್ ಮಾಡಿರತ್ತ ಅಂತೇಳಿ ಅನ್ಕೊಂಡಿನಿ. ಅರಿವ್ನ ಈಗ ಟ್ಯೂಷನ್ ಕಳ್ಸೈತಿ. ತಮ್ಮ ಹೋಗಿ ನೀನು ಕರ್ಕೊಂಡು ಬರಕಂತೇಳಿ ಹೋಗ್ಯಾನ. ನಾವು ಮಾರ್ಕೆಟ್ಗೆ ಹೋಗಿ ಬರೋದ್ರೊಳಗೆ ತಮ್ಮ ಮತ್ತು ಅರಿವಿನ ಇಬ್ಬರು ಟ್ಯೂಷನಿಂದ ಬಂದಿರ್ತಾರೆ ನೋಡ್ರಿ. ಸೊ ಬರ್ರಿ ಏನಂತ ಅಂದ್ರೆ, ನಮ್ಮದು ನಿನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ ಫ್ರೆಂಡ್ಸು. ಆ್ಯಕ್ಚುಲಿ ವಾಚ್ ತೊಗೊಳ್ಳೋದಿತ್ತು ಈ ವರ್ಷ, ಹಸ್ಬೆಂಡ್ಗೆ ಮತ್ತು ನನಗೆ ಇಬ್ರಿಗೂ. ಈ ವರ್ಷ ತೊಗೋಬೇಕು ಅಂಥೇಳಿ ಅದೊಂದು ಏನೋ ಸ್ಪೆಷಲ್ ಇರಲಿ ಅಂಥೇಳಿ ಅಂದ್ಕೊಂಡಿದ್ವಿ. ಬಟ್ ಸೊ ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮ್ನಾಗ ನಾ ಊರಿಗೆ ಹೋಗಿದ್ದರಿಂದ ಅದು ಆ್ಯನಿವರ್ಸರಿ ದಿನಾನ ಬಂದೀನಿ. ಬಂದು ತೊಗೊಂಬರೋಕ್ಕೂ ಆಗಲಿಲ್ಲ ನಿನ್ನೆ. ಸೊ ಇವತ್ತು ಹೆಂಗಿದ್ರು ಹಸ್ಬೆಂಡ್ದು ವೀಕ್ಲಿ ಆಫ್ ಐತಿ, ಇವತ್ತು ಹೋಗಿ ತೊಗೊಂಬಂದ್ರಾಯ್ತು ಅಂತೇಳಿ ಅಂದ್ಕೊಂಡ್ವಿ. ಆಗಲಿಲ್ಲ. ಈಗ ಸಂಜೆ ಮ್ಯಾಗ ಹಸ್ಬೆಂಡ್ ಕರ್ಕೊಂಡು ಹೊಂಟಾರ. ಬರೀ ನೋಡೋಣ ಯಾವ ಥರ ವಾಚ್ ತೊಗೊಳೋದಾಗತ್ತಾ ಅಂತೇಳಿ. ಸೊ ಈಗ ನೋಡ್ರಿ ಕಡೆ ಬಜಾರ್ ಮಾರ್ಕೆಟ್ ಒಳಗೆ ಅದೀವಿ, ನೋಡ್ತಾ ಇರ್ಬೋದು. ಎಲ್ಲಿ ಹೋಗ್ಬೇಕಪ್ಪ ಈ ಬೆಳಗಾವ್ ಒಳಗೆ ವಾಚ್ ಶಾಪ್ ಎಲ್ಲದವ ಅಂತಂದು ಅಷ್ಟಾಗಿ ಗೊತ್ತೇ ಇಲ್ಲ. ಇದು ಒಂದೇ ಶಾಪ್ ಗೊತ್ತಿರೋದು ನೋಡ್ರಿ. ಎಲ್ಲಿ ಅಂತ ಅಂದ್ರೆ ರಾಮದೇವ್ ಗಲ್ಲಿಯಲ್ಲಿರೋದಂತ ಏನೋ ಅನ್ಸುತ್ತಾ, ಅಷ್ಟಾಗಿ ಹೆಸ್ರು ನೆನ್ಪು ಬರಬಲ್ದು. ಸೊ ನಾವು ಬೆಳಗಾವಿಗೆ ಬಂದಾಗಿಂದ ಇದೇ ಶಾಪಿಗೆ ಬರೋಕಂತಿರೋದು ನೋಡ್ರಿ. ಟೈಟನ್ ಸ್ಪೆಷಲ್ ಶಾಪ್ ಅಂತ ಅಂದಿರ್ಬೋದು. ಇಲ್ಲಿ ಟೈಟನ್ ಬಿಟ್ಟು ಬೇರೆ ಕಂಪ್ನಿ ವಾಚ್ಗಳನ್ನು ಸಿಗ್ತಾವೆ ಬಿಡ್ರಿ. ಯಾವ್ದು ತಗೋಣ ಅಲ್ಲಿ ಸ್ವಲ್ಪ ತೋರಿಸ್ತೀರಿ? तगोण इथे 1 2 3 4 5 6 7 पुढे 7 वॉच पुढे ड्रॉवर मध्येच येतं ते लावला सगळे. ಇದು ಕಲರ್ ಶೇಡ್ ಆಗುತ್ತೆ, ಸ್ವಲ್ಪ ಕಮ್ಮಿ ಆಗ್ತೈತ್ರಿ. ಅಲ್ಲಿ ನಿಮ್ಮ ಬ್ರಷಿಂಗ್ ಐತ್ರಿ. ಅಲ್ಲಿ ನನಗೆ ಹಸ್ಬೆಂಡ್ಗೆ ಸೇಮ್ ಟು ಸೇಮ್ ಕಪಲ್ ವಾಚ್ ತೊಗೋಬೇಕು ಅಂಥೇಳಿ ಯಾವಾಗ ಅಂದ್ರೆ ಲಕ್ಕುಂಡ್ಯಾಗ ಇದ್ದಾಗಿಂದ ಅಂದ್ಕೊಂಡಿನಿ ಫ್ರೆಂಡ್ಸ್. ಒಟ್ಟ ಕಾಲನ್ನ ಕೂಡ ಬರವಲ್ದು. ಸೊ ತೊಗೋಬೇಕು ಅಂದಾಗೆಲ್ಲ ಹಸ್ಬೆಂಡು ಅವಾಗ ತೊಗೊಳೋನು ಇವಾಗ ತೊಗೊಳೋನು ಅಂತಂದ್ರು. ಲಕ್ಕುಂಡಿಯಲ್ಲಿರೋವಾಗ ಇಲ್ಲ ನೆಕ್ಸ್ಟು ಇನ್ನು ಸ್ವಲ್ಪ ದಿನದಾಗ ಬೆಳಗಾವಿ ಟ್ರಾನ್ಸ್ಫರ್ ಆಗೋದಿತ್ತು, ಬೆಳಗಾವಿ ಹೋಗಿದ್ದು ತೊಗೊಳೋನು ಅಂತಂದ್ರೆ. ಸೊ ಬೆಳಗಾವಿಗೆ ಬಂದಿಂದ ನನಗೂ ಮತ್ತು ನೆನಪನ ಆಗಿಲ್ಲ. ಒಂದು ಸಲ ನೆನಪಾಯಿತು, ಮತ್ತು ಮುಂದೆ ತೊಗೊಂಡು. ಸೊ ತೊಗೊಂಡೇ ಇಲ್ಲ ನೋಡ್ರಿ. ಸೊ ಇವಾಗ ಹೆಂಗಿದ್ರು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಇದಕ್ಕೆ ತೊಗೊಂಡಂಗೆ ಆಗುತ್ತಾ ಅಂತೇಳಿ ನೋಡಕ್ಕಂತೀನಿ. ಬಟ್ ನನಗೆ ಯಾವ ಥರ ಬೇಕು ಅಂತೇಳಿ ನಾನು ಏನು ಮೈಂಡ್ ಸೆಟ್ ಇಟ್ಕೊಂಬಂದಿನಲ್ಲ. ಸೊ ಬಟ್ ಆ ಥರ ಸಿಗ್ವಲ್ದು. ಆಲ್ರೆಡಿ ಈಗ ನನ್ನಂತಕ ಮತ್ತು ಹಸ್ಬೆಂಡ್ ಅಂತಕ ಸಿಲ್ವರ್ ವಾಚ್ ಐತಿ. ಸೊ ಸಿಲ್ವರ್ ಬಿಟ್ಟು ಸ್ವಲ್ಪ ಬೇರೆ ಗೋಲ್ಡ್ ಅಥವಾ ರೋಸ್ ಗೋಲ್ಡ್ ಇದ್ರಾಗ ತೊಗೊಳೋಣ ಅಂಥೇಳಿ. ಅದು ಬಿಟ್ಟರೆ ಇನ್ನು ಕಾಫಿ ಬ್ರೌನ್ ಅದು ಇತ್ತು, ಅಷ್ಟೇ ಇದ್ದಿದ್ದು. ಇನ್ನು ಅದು ಬಿಟ್ಟರೆ ಇನ್ನು ಬೆಲ್ಟ್ ವಾಚು. ಸೊ ಇಷ್ಟ ವೆರೈಟಿ ಇದ್ದಿದ್ದು. ಚೂರು ಅಷ್ಟೇ ಡಿಫ್ರೆಂಟ್ ಇದ್ರೊಳಗೆ. ಕಪಲ್ ವಾಚ್ ಒಳಗೆ ಅಷ್ಟೊಂದು ವೆರೈಟಿ ಡಿಸೈನು
ಕಲೆಕ್ಷನ್ಸ್ ಎಲ್ಲ ಭಾಳ ಇದ್ದು ಬಿಡ್ರಿ, ಆಲ್ಮೋಸ್ಟ್ ಸ್ವಲ್ಪ ಸೇಮನ್ನ ಅನಿಸಿದ್ವು. ಬಟ್ ನನಗೇನು ಬೇಕಂತೇಳಿ ಅಂದ್ಕೊಂಡಿದ್ನಲ್ಲ, ಸೊ ಬಟ್ ಆ ಥರ ಸಿಗಲಿಲ್ಲ. 1-2 ವಾಚ್ ಸಿಕ್ವು, ಬಟ್ ಬೆಲ್ಟ್ ಆ ಥರ ನನಗೆ ಬೇಕಾಗಿರಲಿಲ್ಲ. ಬೆಲ್ಟ್ ಅದು ನಾವು ಹೆಂಗೆ ಯೂಸ್ ಮಾಡ್ಕೊಂಡ್ರೆ ಹಿಂಗೆ ಬಿಚ್ಚಿ ಬೀಳೋ ಥರ ಇಂಥದ್ದಿತ್ತು. ಆಲ್ರೆಡಿ ಅಂಥದ್ದು ವಾಚ್ ಯೂಸ್ ಮಾಡಿದ್ದೀನಿ, ಬಿಚ್ಚಿ ಬೀಳೋದು. ಮತ್ತು ಬೆಲ್ಟ್ ಚೇಂಜ್ ಮಾಡಿಕೊಂಡೆ ನಾನು. ಸೊ ಅದು ಅದೇ ಥರನೇ ಇತ್ತು. ಇದು ವಾಚ್ ಸ್ವಲ್ಪ ನನಗೆ ಇಷ್ಟ ಆಯಿತು, ರೋಸ್ ಗೋಲ್ಡು. ಬಟ್ ಏನಂದರೆ ಅದು ಹೇಳಿದ್ನಲ್ಲ, ಬೆಲ್ಟ್ ಬಿಚ್ಚಿ ಬೀಳೋ ಥರ ಬೆಲ್ಟ್ ಇತ್ತದು, ಲಾಕ್ ಸಿಸ್ಟಮ್. ಅವ್ರು ಚೇಂಜ್ ಕೊಡ್ತೀರೇನೋ ಅಂತಂದು ಕೇಳಿದೆ. ಬಟ್ ಇಲ್ಲ ಅಂದ್ರೆ ಮತ್ತು ಇನ್ನೊಂದು ಏನಂದ್ರೆ ಅದು ಟೈಟನ್ ವಾಚ್ ಅಲ್ಲ, ಅದು ಟೈಮೆಕ್ಸ್ ಏನೋ ಅಂದರು. ಹಾಂ ಬರೋಬ್ಬರ ಐತೆ. ಇಡಿ ಕೈ ಇಡಿ ಆಲ್ಮೋಸ್ಟ್ ಸೇಮ ಅನ್ಸುತ್ತೆ, ಏನೂ ಡಿಫ್ರೆನ್ಸ್ ಅನ್ಸವಲ್ದು. ಇದು ಬ್ಯಾಡಿದು ಇದು ನೋಡ್ರಿ, ಇದು ಬೇರೆನೇ ಐತ್ರಿ, ಮ್ಯಾಟ್ ಫಿನಿಶ್ ಐತ್ರಿ. ನಮ್ಗೆ ಈ ಥರ ನಾವು ಹುಡುಕೊಡ್ರಿ, ನಮ್ಗೆ ಟೈಟನ್ ಬರಂಗನೇ ಇಲ್ರಿ, ಭಾಳ ಕಡಿಮೆ ಇರೋವು. 1 ಮಾಡಲ್ 2 ಮಾಡಲ್ ಅಷ್ಟರವು ಅದ್ರಾಗ. ನೋಡ್ರಿ, ಚೆಕ್ ಮಾಡ್ರಿ. ಎಲ್ಲ ತೋರಿಸಿಲ್ಲ, ಎಲ್ಲಾನು ತೋರಿಸಿ. ಚೂರ ಡಿಫ್ರೆನ್ಸ್ ಐತೆ ಕಲರ್ ವೈಸ್ ಅಷ್ಟೇ, ಇಲ್ಲ ಸ್ವಲ್ಪ ಡಿಸೈನ್ ಚೇಂಜ್ ಐತಿ ಇಷ್ಟ. ಬೇಡ ಇದನ್ನ ನೋಡು, ಇದನ್ನಕ್ಕ ಇನ್ನು ತೊಗೊಂಬಿಡು. ನೋಡ್ರಿ ವಾಸ್ ತೊಂಬರಕ್ ಕೊಡ್ಸೋದು ಹಂಗ ಕರ್ಕೊಂಬಂದ್ರು ನೋಡ್ರಿ. ತನಗಿಷ್ಟ ಆಗಿಲ್ರಿ, ಇಷ್ಟ ಆಗಲಾರ್ದಕ್ಕೆ ತಾಯಿ ಬಿಟ್ಟು ಬಂದಿದ್ದಾಳ. ನಾ ಯಾವ್ದು ನೀನ್ ಬೇಕಾದ್ ತಗೋ ಅಂತ ಹೇಳಿದೆ. 20-25 ಸಾವಿರ ರೂಪಾಯಿ ಸೆಲೆಕ್ಟ್ ಮಾಡ್ಕೊಂಡಿದ್ಲ. ಮಾಡ್ಕೊಂದಿನಿ ಮತ್ತ 6,000 ರೂಪಾಯಿ ಸೆಲೆಕ್ಟ್ ಮಾಡೀನಿ. ಇನ್ನೊಂದು ಅದು ಎಷ್ಟ ಇತ್ತು, ಬ್ರೆಸ್ಲೆಟ್ ತರ ಇತ್ತಲ್ಲ, ಬ್ರೆಸ್ಲೆಟ್ ಅದು ಬ್ಯಾಡ್ ಬಿಡು, ಮತ್ ವಾಚ್ ಕಡಿಗೆ ಬಿದ್ದು ಬಿಡ್ತದ ಅಂತೇಳಿ ಅದು ಸೆಲೆಕ್ಟ್ ಅದು 19,000 ರೂಪಾಯಿ ಅದ. ಇವಾಗೇನು ಫ್ರೆಂಡ್ಸ್, ಇಲ್ಲೇನು ವಾಚ್ ಐತೆ ಏನೈತಲ್ಲ, ಇದು ಸಿಲ್ವರ್ ಮತ್ತು ಇಲ್ಲೇನು ವೈಟ್ ಐತಲ್ಲ, ಇದು ಸ್ವಲ್ಪ ಕಾಂಬಿನೇಷನ್ ಸೇಮ್ ಐತಿ. ಈಗ ನಿನ್ಗೆ ಬಿಚ್ಚಿದೀನಿ ಆಗ್ಲೇ, ಅವ್ರದ್ದು ಹಸ್ಬೆಂಡ್ದು ಆಲ್ಮೋಸ್ಟ್ ಸೇಮ್ ಐತಿ ಕಾಂಬಿನೇಷನ್, ವೈಟ್ ಮತ್ತು ಗ್ರೇ. ಸೊ ಇವಾಗೂ ಹಂಗೆ ಸೇಮ್ ತೊಗೊಳೋದು ಬೇಡ. ಇದು ಗೋಲ್ಡ್ ಇರಲಿ, ಮತ್ತು ಇದು ಗೋಲ್ಡ್ ಅಪೋಸಿಟ್ ಅಥವಾ ರೋಸ್ ಗೋಲ್ಡ್ ಬರುತ್ತಲ್ಲ, ಸ್ವಲ್ಪ ಇದ್ರ ಅಪೋಸಿಟ್ ಕಲರ್ ಇರಲಿ ಇದು ಅಂತಂದು ಹಿಂಗೆ ನೋಡಾಕಂತೀನಿ. ಸಿಗವಲ್ದು. ಇನ್ನೊಂದು 2 ದಿನ ಹುಡುಕಿ ಮತ್ತೆ ತಗೋಬೇಕಂತಂದು ಹೊಳ್ ಮನೆಗೆ ಬಂದಿ ನೋಡ್ರಿ. ಈಗ ಯಾವಾಗ ತಗೋತೀನೋ ಗೊತ್ತಿಲ್ಲ. ಸೊ ಈಗ ನೋಡ್ರಿ ಗಿನ್ನ ಮಾಡಬೇಕು. ಇದೇನಾಗಿದೆ ಗೊತ್ತಾ ಫ್ರೆಂಡ್ಸ್, ನೆನ್ನೆನ ಇಲ್ಲಿ ಚಮಚ ಕೊಡಿ ನೋಡ್ತೀನಿ, ಇದು ಒಳಗೆ ನೀರೈತೋ ಇಲ್ಲಿ ಮ್ಯಾಲ ಅಷ್ಟೇ ಇತ್ತು, ಅದು ಹಂಗೆ ಸುಡ್ದಿತ್ತು. ತಡಿ ಇದು ನೋಡ್ರಿ ಫ್ರೆಂಡ್ಸ್, ಅಲ್ಲೇ ಬಸ್ನ್ಯಾಗನು ಉಬ್ಬೈತಿ. ಇಲ್ಲಿಗೆನ ಇದ್ದು ಹಾಲು ತಗೊಂಡ್ಬರುವಾಗ ಬಸ್ನ್ಯಾಗ ನಾವು ಉಬ್ಬೈತಿ. ಪ್ಲೇಟ್ ಹಿಂಗ್ ಮುಚ್ಚಕ್ ಹೋಗಿವಿ, ಒಟ್ಟ ಮುಚ್ಚವಲ್ದು. ಅಂದ್ರ ದಡ್ಗಿಗ್ ಮ್ಯಾಕ್ ಎದ್ದೈತನಂತ ನಾವ್ ಮುಚ್ಚಕ್ ಹೋಗಿವಿ, ಒಟ್ಟ ಹತ್ಕಿದ್ರು ಮುಚ್ಚವಲ್ದು. ಮನಿಗ್ ಬಂದ್ ನೋಡ್ತೀವಿ, ಫುಲ್ ಇಲ್ಲಿ ಮಟ ಉಕ್ಕೈತಿ. ಹಿಂಗಾಗೈತದ. ಹಾಲಿದ್ದು ಮನಿಗ್ ತಗೊಂಬರುವಾಗ ನಿನ್ನೆ ಅಂಕರ್ ಮಾಡಿಲ್ಲ ನಾವು. ನಿನ್ನೆ ನಮ್ದು ಆನಿವರ್ಸರಿ ಸೆಲೆಬ್ರೇಷನ್ ಆಯ್ತು ಔಟ್ ಸೈಡ್. ಎಲ್ಲ ಉಕ್ಕಿ ಮ್ಯಾಲ ಬಂದೈತದ, ತಳ ನೀರ್ದವನ. ಸೊ ಈಗ ನೋಡ್ರಿ ಗಿನ್ನ ಮಾಡಾಕತ್ತೀವಿ ನಾನು ಮತ್ತು ಹಸ್ಬೆಂಡ. ಇಲ್ಲಿ ಗುಂಡೆಗೆ ಬೆಲ್ಲ ಕಾಯಕ್ಕೆ ಇಟ್ಟೈತಿ, ಬೆಲ್ಲ ಹಾಕಿ ಮಾಡಾಕಂತೀವಿ. ಅವ್ವ ಸಕ್ಕರೆ ಹಾಕಿ ಮಾಡಿದ್ಲು. ಏನು ಗಿನ್ನ ಬೆಲ್ಲ ಹಾಕಿ ಮಾಡಿದ್ರೆ ಟೇಸ್ಟಿ ಆಗಿರುತ್ತಾ ಅಥವಾ ಸಕ್ಕರೆ ಹಾಕಿ ಮಾಡಿದ್ರೆ ಟೇಸ್ಟಿ ಆಗಿರುತ್ತಾ ಕಮೆಂಟ್ ಮಾಡಿ ಹೇಳಿ. ಒಂದು ಎಷ್ಟು ದಿನ ಇಟ್ರು ಏನೋ ಆಗಲ್ಲ ಇದು ಗಿನ್ನ? 2 ದಿವಸ. ಫ್ರಿಜ್ ಏನೂ ಇಲ್ಲಲ್ಲ, ಫ್ರಿಜ್ ಇಲ್ಲ ಅಂದ್ರೆ ಹೇಳು. ಅದು ಊರಾಗ 4-5 ದಿವಸ ಇಡ್ತಿದ್ಲ ಅಮ್ಮ. ನಾವು 4-5 ದಿವಸ ಇಟ್ರು ಏನಾಗಲ್ಲ ಅಂತ ನೋಡ್ರಿ. ಇದು ನಿನ್ನೆ ತಗೊಂಬಂದಿದ್ದು. ಗಿನ್ನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದ ಅಂತ ನೋಡ್ರಿ. ನಿನ್ ಏನ ಹೇಳಿದಿಲ್ಲ, ಗಿನ್ನ ತಿಂದ್ರ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರ. ಆದ್ರೆ ಆರಾಮಿಲ್ಲದಾರ ತಿನ್ಬಾರ್ದು ಅಷ್ಟ. ಆರಾಮ ಹಿಂಗ ಏನಾದ್ರು ಆಪರೇಷನ್ ಏನಾದ್ರು ಹೆಲ್ತ್ ಇಶ್ಯೂಸ್ ಇರ್ತಾವಲ್ಲ, ಸೊ ಅಂತಾರು ತಿನ್ಬಾರ್ದಂತ. ಹೆಲ್ದಿಯಾಗಿ ಏನ್ ಇರ್ತಾರಲ್ಲ, ಸೊ ಅವ್ರು ತಿನ್ಬೋದಂತ. ಎಲ್ಲಿ ಈಗ ಇಷ್ಟ ನೋಡ್ರಿ. ಈಗ ಗಿನ್ನ ತಗೊಂಡು ಕಡ್ಗೋಲ್ ತಗೊಂಡ್ ಕಟ್ಟದೀವಿ. ಫುಲ್ಲು ಒಂಥರ ಕೇಕ್ ತರ ಆಗಿತ್ತದ. ಆಕ್ಚುಲಿ ತೋರಿಸ್ಲಿಲ್ಲ ಅದನ್ನ. ಈಗ ನೋಡ್ರಿ ಬೆಲ್ಲ ಕುದಿಯಾಕ ಇಟ್ಟಿವಿ. ಇದಕ್ಕೆ ಹಾಕಿ ಏಲಕ್ಕಿ ಒಂದ್ ಜಜ್ಜಿ ಹಾಕ್ಬೇಕು. ಅವ ಏಲಕ್ಕಿ ಹಾಕ್ತೀವಿ.
ಕುದಿಬೇಕು ಈಗ ಇಷ್ಟ ನೋಡ್ರಿಗ ಕೇಕ್ ಥರ ಆಗೈತೆ ಅದಾಗ ಇಡು ಅದ್ರ ಹಾಕಿ ಕೇಕ್ ಕ್ರೀಮ್ ಇರುತ್ತಲ್ಲ ಹಂಗೈತಿ ಇದು ನಾಳೆಗೆ ಒಂದು ಸ್ವಲ್ಪ ಮಾಡಿಬೇಕಂತಂದು ಇಟ್ಟೇವಿ ಒಂದು 5-6 ದಿನ ಇಟ್ಟರೆ ಏನೂ ಆಗಲ್ಲ ಅಂತ ನೀರು ಸುರಿದ್ರು ಹಸ್ಬೆಂಡ್ ಅವ್ವ ಸಕ್ಕರೆ ಹಾಕಿದ್ಲು ಅದಕ್ಕೆ ಬೆಳ್ಳಗಿತ್ತನ ನಾವು ಬೆಲ್ಲ ಹಾಕೀವಿ ಅಪ್ಪ ನಾನು ನೀರು ಹಾಕಿದ್ದೆ ನೀನು ಆಯಿತು ನೋಡ್ರಿ ಒಂದು ಸ್ವಲ್ಪ ಹಿಟ್ಟು ಮುಟ್ಸೈತಿ ಗಟ್ಟಿ ಆಗಲಿಲ್ಲ ಅದು ಅದಕ್ಕೆ 1ನೇ ದಿನ ಏನು ಆಕಳು ಇಳಿದ ದಿನ ಏನು ಹಾಲು ಹಿಂಡ್ತಾರಲ್ಲ ಗಿಂಬದ ಹಾಲು ಅದಷ್ಟ ಹಿಟ್ಟು ಮುಟ್ಲಾರ್ದ ಮಾಡಕ್ ಬರುತ್ತ ಅಂತ ನೋಡ್ರಿ ಇವ್ ಕರ್ನು ಏಲಕ್ಕಿದ ಮತ್ತ ಸ್ವಲ್ಪ ಏಲಕ್ಕಿ ಜಜ್ಜಿ ಹಾಕೈತಿ ನೋಡ್ರಿ ಇಷ್ಟ ಬರ್ತಾವ 2ನೇ ದಿನಾನ 3ನೇ ದಿನ ಹಿಂಡಿದ ಹಾಲು ಹಿಟ್ಟು ಮುಟ್ಸಬೇಕಂತ ನೋಡ್ರಿ ಏನ ನಂಗೆ ಹಿಟ್ಟು ಮುಟ್ಸಿದ್ದು ಇಷ್ಟ ಆಗಲ್ಲ ಆ್ಯಕ್ಚುಲಿ ಸುಡು ಸುಡು ತಿನ್ನ ಸ್ವಲ್ಪ ಟೇಸ್ಟ್ ಮಾಡ್ಬಾ ಹೆಂಗೈತೆ ಒಮ್ಮೆ ತಿಂದಿಲ್ಲ ಅಂತ ಹೌದು ಮತ್ತೆ ಆಟ ಇಳ್ದಾಗ ಒಮ್ಮೆ ಊರಾಗಿಲ್ಲ ಇಲ್ಲ ನಾನ ಯಾವ ಸಣ್ಣಕ್ಕಿದ್ದಾಗ ತಿಂದಿದ್ದು ನೀನ ಲಕ್ಕೊಂಡಾಗಿದ್ದಾಗ ಒಮ್ಮೆ ತಿಂದಿದ್ದೆಲ್ಲ ನೀನು ಹೌದು ಲಕ್ಕೊಂಡಾಗಿದ್ದಾಗ ಒಮ್ಮೆ ತಿಂದೈತಿ ನಿಂಗ ರೊಟ್ಟಿ ಜೊತೆ ತಿನ್ನಕ್ ಇಷ್ಟ ಆಗ್ಲಿಲ್ಲ ಅಂದ್ರ ಹಂಗ ಜರ ಕುಡಿ ಹೋಗು ಏನಪ್ಪ ತಿನ್ಬೇಕರ್ವಿನ ದಿನ ಚಲೋ ಅಂತ ಇವತ್ತು ಮಾಡಿರೋ ಗಿನ್ನದಕ್ಕಿಂತ ಅದೇನು ಫಸ್ಟ್ ಡೇ ಏನು ಆಕಳು ಇಳಿದ ದಿನ ಏನು ಗಿಂಬದಲ್ಲಿ ಬರುತ್ತಲ್ಲ ಸೊ ಅದರಿಂದ ಮಾಡಿರೋದು ಅರಿವಿನಿಗೆ ಕೊಟ್ಟಿದ್ರೆ ನಿಜ ಅವ ಇಷ್ಟಪಡ್ತಿದ್ದ ಆ್ಯಕ್ಚುಲಿ ನನಗೆ ಇದು ಅಷ್ಟು ಇಷ್ಟ ಆಗಲ್ಲ ಸೊ ಆ ದಿನದಷ್ಟು ಮಾಡಿರೋದು ನನಗೆ ಇಷ್ಟ ಆಗುತ್ತೆ ಸೊ ಹಿಟ್ಟದು ಮುಟ್ಸಿರ್ತದಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಅಷ್ಟು ಇಷ್ಟ ಆಗಂಗಿಲ್ಲ ನಿಮಗೆ ಯಾವ ಟೈಪ್ ಗಿನ್ನ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ನಂತರ ನಿಮಗೂ ಫಸ್ಟ್ ಡೇ ಗಿಂಪದಲ್ಲಿ ಇರುತ್ತಲ್ಲ ಸೊ ಅದರಿಂದ ಮಾಡಿರೋ ಗಿನ್ನ ಅಷ್ಟು ಇಷ್ಟ ಆಗುತ್ತೋ ಅಥವಾ ನೆಕ್ಸ್ಟ್ ಆ ದಿನದ ಬಿಟ್ಟು ಇನ್ನು ನೆಕ್ಸ್ಟ್ ಡೇ ಏನು ಹಾಲು ಬರುತ್ತಲ್ಲ ಸೊ ಅದರಿಂದ ಮಾಡಿರೋ ಗಿನ್ನ ಇಷ್ಟ ಆಗುತ್ತೇನೋ ಅಂತಂದು ನಮ್ಮ ತಂಗಿಗೆ ಫಸ್ಟ್ ಡೇ ಮಾಡಿದ್ದು ಇಷ್ಟ ಆಗಂಗಿಲ್ಲ ಅಂತ ಸೆಕೆಂಡ್ ಡೇ ಥರ್ಡ್ ಡೇ ಈ ಥರ ನೆಕ್ಸ್ಟ್ ಡೇ ಇರ್ತಲ್ಲ ಅದು ಇಷ್ಟ ಆಗುತ್ತಂತ ಸೊ ಅವ್ರಿಗಿನ ಒಂದು ಸಲನೂ ಗಿನ್ನ ತಿಂದಿರಲಿಲ್ಲ ಅಂತ ತಿನ್ಬಾರೋ ಅಂತಂದು ಹೇಳಿದ್ವಿ ಬಟ್ ಅವ್ರಿಗೆ ಇಷ್ಟ ಆಗಲಿಲ್ಲ ಫೋರ್ಸ್ ಮಾಡಿದ್ವಿ ತಿನ್ಬಾ ಅಂತೇಳಿ ಒಂದು ತುತ್ತು ತಿನ್ನಿಸಿದ್ವಿ ಬಟ್ ತಿನ್ನಲಿಲ್ಲ ಓಕೆ ತಿನ್ನೋರು ಕೆಲವರು ಚಪಾತಿ ಜೊತೆ ರೊಟ್ಟಿ ಜೊತೆ ಮತ್ತು ಅದು ಬಿಟ್ಟರೆ ಹಂಗೆ ತಿನ್ನೋರ್ನು ತಿಂತಾರೆ ಫಸ್ಟ್ ಡೇ ಮಾಡಿರೋದು ಕೇಕ್ ತರುತ್ತಲ್ಲ ಸೊ ಅದನ್ನು ಹಂಗೆ ತಿನ್ನೋರ್ನು ತಿಂತಾರೆ ಮತ್ತು ಇನ್ನು ಉದಿದ ದಿನ ಸ್ವಲ್ಪ ಅಳ್ಕಾಗ ಹಾಲು ಥರ ಮಾಡ್ಕೊಂಡು ಕುಡಿ ಥರ ಚೆನ್ನಾಗಿರ್ತೈತಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಡೇ ಬ್ಲಾಗ್ ಈ ರೀತಿ ಸಿಂಪಲ್ ಆಗಿತ್ತು ನೋಡ್ರಿ.